ಕೆಂಪೇಗೌಡ ನ್ಯೂಸ್ಗೆ ಸ್ವಾಗತ. ನಾನು ನಿಮ್ಮ ಚುಂಚನಗಿರಿ ಶಶಿಕುಮಾರ್ ಮಾತಾಡ್ತಾ ಇದ್ದೀನಿ. ಇವತ್ತಿನ ವಿಚಾರ ಈ ಅಕ್ರಮ ಸಂಬಂಧಗಳಿಗೆ ಕಡಿವಾಣ ಹಾಕೋರು ಯಾರು. ವಿಚಾರ ಸ್ವಲ್ಪ ನಮಗೆಲ್ಲ ಬೇರೆ ಥರ ಅನಿಸಿದ್ರೂ ಕೂಡ ಇವತ್ತಿನ ಸಮಾಜಕ್ಕೆ, ಈ ಒಂದು ವ್ಯವಸ್ಥೆಗೆ ತುಕ್ಕಿಡಿದಿರ್ತಕ್ಕಂಥ ಈ ನಮ್ಮ ಜನ ಮನಸ್ಥಿತಿಗೆ ಇದು ತುಂಬ ಸೂಕ್ತವಾಗಿರ್ತಕ್ಕಂಥ ವಿಚಾರ. ಇದ್ರ ಬಗ್ಗೆ ಮಾತಾಡಬೇಕು ಅನ್ನಿಸ್ತು. ಕಾರಣ ಏನು ಇತ್ತೀಚಿನ ದಿನಗಳಲ್ಲಿ ನಡೀತಕ್ಕಂಥ ಸಮಾಜದಲ್ಲಿ ಈ ಒಂದು ತುಂಬ ಹದಗೆಟ್ಟಿರ್ತಕ್ಕಂಥ ಕೊಳಕು ಮನಸ್ಥಿತಿ ಹೊಂದಿರತಕ್ಕಂಥ ಜನರ ಮನಸ್ಥಿತಿ ಹೇಗಿದೆ ಅಂತಕ್ಕಂಥ ವಿಚಾರವನ್ನು ಇವತ್ತು ಪ್ರಸ್ತಾಪ ಮಾಡೋಣ ಅಂತ ಮಾತಾಡ್ತಾ ಇದ್ವಿ. ಈ ಕ್ರಿಮಿನಲ್ ಕೇಸುಗಳು ಹೆಂಗೆ ಅಂತಂದರೆ ಸುಮ್ಮನೆ ಉಟ್ಕೊಳ್ಳಲ್ಲ ದೇಶದಲ್ಲಿ. ಈ ವೇಸ್ಟೇಜ್ ಇದ್ದಂಗೆ ಅವೆಲ್ಲ. ಕ್ರಿಮಿನಲ್ ಕೇಸ್ ಅಂದರೆ ವೇಸ್ಟೇಜ್. ಅದು ದೇಶಕ್ಕೇನು ಕೆಲ್ಸಕ್ಕೆ ಬರ್ದೇ ಇರೋ ಕೆಲಸ. ಅದು ಸಿವಿಲ್ ಥರ ಅಲ್ಲ ಕ್ರಿಮಿನಲ್. ಆ ಒಂದು ಕ್ಯಾಟಗಿರಿಗೆ ಬರ್ತಕ್ಕಂಥದ್ದು ಈ ಒಂದು ಅಕ್ರಮ ಸಂಬಂಧ. ಯಾಕೆ ಅಂತಂದರೆ ಇತ್ತೀಚಿನ ದಿನಗಳಲ್ಲಿ ಈಗ ನಾವು ನೋಡ್ದಂಗೆ ಈ ಶಕುಂತಲಾ ದೇವಿ ಮತ್ತು ಮಗಳು ಪ್ರಿಯಾಂಕಾ ಅಂತಕ್ಕಂಥ ಇಬ್ಬರು ತಾಯಿ ಮಗಳು, ಇವರ ಮನೆಯನ್ನು ಯಾವ ಥರ ಹದಗೆಡ್ತು ಅವ್ರ ಮನೆ ಅಂತಕ್ಕಂಥ ವಿಚಾರ ಇಲ್ಲಿ ಬರ್ತದೆ. ಈ ಶಕುಂತಲಾ ಅಂತಕ್ಕಂಥವ್ರಿಗೆ ಒಬ್ಬ ಮಗ ಮತ್ತು ಮಗಳು ಇದ್ರು. ಏನಾಗುತ್ತೆ, ನಮ್ಮ ಮಕ್ಕಳು ಏನು ಓದ್ತಾ ಇದ್ದಾರೆ ಅಥವಾ ಯಾವ ಥರ ಅವ್ರ ಬೆಳವಣಿಗೆ ಆಗ್ತಾ ಇದೆ, ಅವ್ರು ಏನು ಮಾಡ್ತಾ ಇದ್ದಾರೆ, ದೈನಂದಿನ ಅವರ ಚಟುವಟಿಕೆಗಳನ್ನು ಗಮನಿಸಬೇಕಾಗ್ತದೆ ನಾವು. ಇವರ ಮನೆಗೆ ಒಬ್ಬ ಮುತ್ತರಾಜ್ ಅಂತಕ್ಕಂಥ ಒಬ್ಬ ಹುಡುಗ ಬಂದು ಹೋಗ್ತಾ ಇದ್ದ ಅಂತಕ್ಕಂಥದ್ದು ಒಂದು ಆರೋಪ. ಅವನೇನು ಗೊತ್ತಾ, ಅವನಿಗೆ ಮದುವೆ ಆಗಿ ಇಬ್ಬರು ಮಕ್ಕಳಿದ್ದಾರೆ. ಪರಿಚಯಸ್ಥರತನೋ ಇಲ್ಲ ನಮ್ಗೆ ಗೊತ್ತಿರೋರ ಥರನೋ, ಇಲ್ಲ ನಮ್ಮ ಊರಲ್ಲಿ ನಮ್ಮ ಒಂದು ಮನೆ ಇದೆ, ಯಾವಾಗಲೂ ಹೋಗಿ ಬರ್ತಾ ಇರ್ತೀವಿ, ಫ್ರೆಂಡ್ಲಿ ಟ್ರಾವೆಲಲ್ಲಿ ಹೋಗಿ ಬಂದರೂ ಸಹ ನಾವು ಅರ್ಥ ಮಾಡ್ಕೊಬೇಕು. ಈತ ಕೂಡ ಅವ್ರ ಮನೆಗೆ ಹೋಗ್ತಾ ಇದ್ದವನು ಎಂಥ ಕೊಳಕು ಮನಸ್ಥಿತಿ. ನಾನು ಏನು ಹೇಳಕ್ಕೆ ಹೊರಟಿದ್ದೀನಿ ಅಂದರೆ, ಆತನಿಗೆ ಮದುವೆ ಆಗಿಲ್ಲ ಅಥವಾ ಆತ ಏನಾರು ಆ ಹುಡುಗಿನ ಪ್ರೀತಿ ಮಾಡಿದಾನೆ, ಇಲ್ಲ ಮದುವೆ ಆಗ್ತಾನೆ ಅಂದರೆ ನಾನು ಈ ವಿಚಾರದ ಬಗ್ಗೆ ಪ್ರಸ್ತಾಪ ಮಾಡ್ತಾ ಇರಲಿಲ್ಲ. ಯಾಕೆ ಅಂತಂದರೆ ಈ ಪ್ರೀತಿ ಮಾಡ್ತಕ್ಕಂಥ ವಯಸ್ಸು ಅಥವಾ ಜಾತಿ ವ್ಯವಸ್ಥೆ, ಇನ್ನೊಂದು ವ್ಯವಸ್ಥೆ, ಇವೆಲ್ಲ ಇವಾಗೆಲ್ಲ ಬೇರೆ ಝೋನಲ್ಲಿ ಹೋಗ್ತಾ ಇದೆ. ನಾವು ಅದ್ರ ಬಗ್ಗೆ ಮಾತಾಡುವಷ್ಟು ಕ್ಲಾರಿಟಿ ಕೊಡೋಕ್ಕಾಗಲ್ಲ. ಕಾನೂನುಗಳು ಕೂಡ ಹಾಗೆ ಇದೆ. ಆದರೆ ಇಲ್ಲಿ ಏನಾಗಿದೆ, ಯಾವುದಕ್ಕೆ ಕಾನೂನು ಬೇಗ ಅಪ್ಲೈ ಆಗಬೇಕು ಅದಕ್ಕಾಗಲ್ಲ. ಈಗ ಸೀರಿಯಸ್ ಆಗಿರ್ತವೆ ಕಾಯಿಲೆಗಳಿಗೆ ಅದಕ್ಕೆ ಟ್ರೀಟ್ಮೆಂಟ್ ಸಿಗಲ್ಲ, ಬೇರೆ ಎಲ್ಲದಕ್ಕೂ ಸಿಗ್ತದೆ. ಹಾಗಾಯ್ತು ಇವ್ರ ಕತೆ. ಇಲ್ಲೇನಾಗಿದೆ, ಇಬ್ಬರು ಮಕ್ಕಳು ಇದ್ರೂ ಆ ಹುಡುಗಿನ ಪ್ರೀತಿ ಮಾಡಿದ್ದೀನಿ ಅಂತ ನಂಬಿಸಿ ಆ ಹುಡುಗಿನ ದೈಹಿಕವಾಗಿ ಬಳಸ್ಕೊಂಡಿದ್ದಾನೆ. ಅವ್ರ ಮನೆಯವರು ಈತ ಏನೋ ಸಾಮಾನ್ಯವಾಗಿ ಬಂದು ಹೋಗ್ತಾ ಇರ್ಬೋದು ಬಿಡಿ ಅಂತ ಅವ್ರು ಬೇರೆ ಥರ ಗೆಸ್ ಮಾಡಿದರೆ ಅಬ್ಸರ್ವ್ ಮಾಡಿಲ್ಲ. ಕೊನೆಗೆ ಅವ್ರ ಗಮನಕ್ಕೆ ಬಂದಿದ್ದು, ನಮ್ಮ ಮಗಳ ಜೊತೆ ಈ ಮುತ್ತರಾಜ್ ಅಂತಕ್ಕಂಥವನು ಅಕ್ರಮ ಸಂಬಂಧ ಇಟ್ಕೊಂಡಿದ್ದಾನೆ. ಒಂದು ವೇಳೆ ಇಟ್ಟುಕೊಂಡಿದ್ದರೂ ಸಹ ಆತನಿಗೆ ಕೊಟ್ಟು ಮದುವೆ ಮಾಡುವ ಪರಿಸ್ಥಿತಿಗೆ ಹೋದರೆ ಆತನಿಗೆ ಇಬ್ಬರು ಮಕ್ಕಳು, ಆಲ್ರೆಡಿ ಮದುವೆ ಆಗಿದೆ. ಮತ್ತೇನು ಇಲ್ಲಿ ಕತೆ? ಆ ಇಬ್ಬರನ್ನ ಬೈದು ಬುದ್ಧಿ ಹೇಳಿದ್ದಾರೆ ಈ ಪೋಷಕರು. ಶಕುಂತಲಾ ದೇವಿ ಮತ್ತು ಗಂಡ ಅವರೆಲ್ಲ ಅವನಿಗೂ ಬೈದು ಇವಳಿಗೂ ಬೈದು ಬುದ್ಧಿ ಹೇಳಿದ್ದಾರೆ. ಆದರೆ ಅದನ್ನು ಪರಿಗಣಿಸಿದ್ದೇನೆ ಆತ ಆ ಹುಡುಗಿಗೆ ಇನ್ನೂ ಟಾರ್ಚರ್ ಕೊಡೋಕ್ಕೆ ಸ್ಟಾರ್ಟ್ ಮಾಡಿದಾಗ ಈ ಮರ್ಯಾದೆಗೆ ಅಂಜಿ ಏನಾಗ್ತಾರೆ, ಇಬ್ಬರು ಸೂಸೈಡ್ ಮಾಡಿಕೊಂಡು ಮರಣ ಹೊಂದಿದ್ದಾರೆ. ಆ ಸಾವು, ಆ ನೋವು ಬಿದ್ದವ್ರಿಗೆ ಗೊತ್ತಾಗುತ್ತೆ. ಈ ಶಕುಂತಲಾ ದೇವಿ ಮತ್ತು ಪ್ರಿಯಾಂಕಾ ಅಂತಕ್ಕಂಥ ಮಗಳನ್ನ, ಆ ಇಬ್ಬರು ಡೆಡ್ ಬಾಡಿಗಳನ್ನ ಟೆಂಪೋದಲ್ಲಿ ಹಾಕ್ಕೊಂಡು ಹೋಗ್ಬೇಕಾದ್ರೆ ಆ ಮಗ ಗೋಲಾಡ್ತಾನೆ. ಆತ ಒಂದು ಮಾತು ಹೇಳ್ತಾನೆ, ತುಂಬ ನೋವು, ಪೇಯ್ನಲ್ಲಿದೆ. ಎದ್ದೇಳಮ್ಮ ನೋಡ್ತಾ ಇದ್ದಾರೆ ಜನ ಅಂತಾನೆ. ಯಾವ ಜನ? ಈ ಸಮಾಜ ಕುಲಗಿಟ್ಟೋಗಿದೆ. ಈ ಕೊಲುಕು ಮನಸ್ಥಿತಿಗಳನ್ನ ಮನೆಗೆ, ಹೆಣ್ಮಗಳಿರ್ತಕ್ಕಂಥ ಮನೆಗೆ
ತಂದೆಯನ್ನು ನಂಬಕ್ಕಾಗ್ತಾ ಇಲ್ಲ, ತಮ್ಮನ್ನ ನಂಬಕ್ಕಾಗ್ತಾ ಇಲ್ಲ, ಅಣ್ಣನ ನಂಬಕ್ಕಾಗ್ತಾ ಇಲ್ಲ, ಇನ್ನು ಹೊರಗಿನವ್ರನ್ನ ಹೆಂಗ್ ನಂಬ್ತೀರಾ? ಎಂತ ದೊಡ್ಡ ಪ್ರಶ್ನೆ ಅದು. ಯಾವುದೇ ಒಂದು ಮನೆಗೆ ಯಾರೋ ದೊಡ್ಡವರು ಹೇಳ್ತಾ ಇದ್ರು, ನಾವು ಇನ್ನೊಬ್ಬರ ಮನೆಗೆ ಹೋದ್ರೆ ಕೈ ಕಾಲು ಪ್ಲಸ್ ಕಣ್ಣು ಕಂಟ್ರೋಲಲ್ಲಿರ್ಬೇಕು. ಅವು ಮನೆಯೆಲ್ಲ ನೋಡಬಾರದು, ನೀನು ಕೂತ್ಕೊಂಡು ಜಾಗ ಮಾತ್ರ ನೋಡ್ಕೋ ಅಷ್ಟೇ. ನೀನು ಈ ವಿಚಾರದಲ್ಲಿ ಯಾವನಿಗೂ ತಲೆಗೆ ಹತ್ತಲ್ಲ. ಸಂಸಾರಗಳನ್ನ ಮನೆಗಳನ್ನ ಕೆಡವಲಿಕ್ಕೆ ಹಾಳು ಮಾಡ್ಲಿಕ್ಕೇನೆ ಒಂದಷ್ಟು ಜನ ಉಟ್ಕೊಂಡಿದ್ದಾರೆ. ಇಬ್ಬರು ಮಕ್ಕಳ ತಂದೆಗೆ ಏನಿತ್ತು ಅವಶ್ಯಕತೆ? ಸಮಾಜದಲ್ಲಿ ಅಂತವರೆಲ್ಲ ಏನ್ ಮೆಸೇಜ್ ಕೂಡ ಕೊಟ್ಟಿದ್ದಾರೆ ಈ ಭೂಮಿ ಮೇಲೆ? ಹುಟ್ಟಿದ್ದಾರೆ ಅಷ್ಟೇ. ಅವರು ಏನಾಗಲ್ಲ ಅವರಿಂದ ಈ ಸಮಾಜಕ್ಕೆ. ನೋವು ಹೇಳ್ಕೊಳಕ್ಕಾಗಲ್ಲ ಅವ್ರ ಪರಿಸ್ಥಿತಿ. ಇವತ್ತು ಅವರ ಮನೆ ಅದು ಹೇಳ್ತಾರಲ್ಲ, ಕಟ್ಕೊಂಡವನು ಸತ್ತ ಅಂತಂದ್ರೆ ಇಟ್ಕೊಂಡವಳು ಜೈಲ್ ಪಾಲು, ಮಕ್ಕಳು ಬೀದಿ ಪಾಲು, ಸತ್ತವನು ಮೂನು ಪಾಲು. ಆ ಜೋನಲ್ಲಿ ಹೋಗ್ತಾ ಇದೆ ಸೊಸೈಟಿ. ಅವನು ತುಂಬಾ ಹಿಂಸೆ ಕೊಡಕ್ಕೆ ಸ್ಟಾರ್ಟ್ ಮಾಡಿದ್ರೆ ಇಬ್ರು ಸತ್ತೋಗಿದ್ದಾರೆ. ಇದೊಂದು ಸಮಾಜಕ್ಕೆ ಪಾಠ ಆಗ್ಬೇಕಿದು. ಮನೆಗಳಿಗೆ ಬಿಟ್ಕೊಳ್ಳುವಾಗ ಕೂಡ ಯಾರ ಸ್ನೇಹಿತ, ಯಾರು ನಮಗೆ ಬೇಕಾದವನು, ಇನ್ನೊಬ್ಬ ಇವೆಲ್ಲ ಬಿಡಬೇಕು ಅನಿಸ್ತದೆ. ನಾಳೆ ಬೆಳಗ್ಗೆ ಯಾರು ನಂಬಬೇಕೋ ಗೊತ್ತಾಗ್ತಾ ಇಲ್ಲ. ನಮ್ಮ ಕರ್ನಾಟಕದಲ್ಲೂ ಕೂಡ ಒಬ್ಬ ಖ್ಯಾತ ಡೈರೆಕ್ಟರ್, ಹೆಸರು ಬೇಡ, ತುಂಬಾ ಫೇಮಸ್ ಡೈರೆಕ್ಟರ್, ಅವರು ಹಾಗೇನೆ ಮನೆಗಿನೆಗೆ ಸೇರಿಸ್ತಾ ಇರಲಿಲ್ಲ ಆಗಿನ ಕಾಲಕ್ಕೇನೆ. ಯಾರನ್ನ ಗಂಡಸರನ್ನ, ಪ್ರೊಡ್ಯೂಸರ್ ಆಗಿರ್ಲಿ, ಹೀರೋ ಆಗಿರ್ಲಿ, ಮತ್ತೆ ಅಂಥವ್ರು ಆಗಿರ್ಲಿ, ಅವ್ರ ಆಫೀಸ್ ಅಷ್ಟೇ. ನನ್ನ ಆಫೀಸ್ ಬಂದು ಭೇಟಿಯಾಗಿ ಹೋಗಿ, ಮನೆ ಹತ್ರ ಬರೋ ತನಕ ಬೇಡ. ಏನು ಗೊತ್ತಿಲ್ಲ ಮೋಸ್ಟ್ಲಿ ಇಂಥವು ನೋಡಿ ಹೆಂಗಿದೆ. ಇವತ್ತಿನ ಕಾಲಕ್ಕೆ ಅನ್ವಯಿಸ್ತದೆ, ಆವತ್ತಿನ ಕಾಲದಲ್ಲಿ ನಡ್ಕೊಂಡಿರ್ತಕ್ಕಂಥ ವಿಚಾರ. ಸೊ ಇದು ಸಂಸಾರಗಳನ್ನ ಹಾಳು ಮಾಡ್ತದೆ. ಮಾನ ಮರ್ಯಾದೆಗೆ ಅಂಜಿ ಪಾಪ ಆ ಮನೆ ಇವತ್ತು ಬೀದಿಗೆ ಬಂದಿದ್ದು ನಿಂತ್ಕೊಂಡಿದೆ. ಯಾರ ದಿಕ್ಕು? ಸರ್ಕಾರ ಕಾಪಾಡುತ್ತಾ? ಬೇರೆ ಯಾರು ಕಾಪಾಡಲ್ಲ. ಇದಕ್ಕೆ ಬಲವಾದ ಕಾನೂನುಗಳು ಬೇಕು, ತುಂಬ ಫೋರ್ಸ್ನೆಸ್ ಇರಬೇಕು ಕಾನೂನುಗಳು. ಯಾವ ಥರ? ಈ ಅಕ್ರಮ ಸಂಬಂಧಗಳು ಏನಾದರೂ ಅಥವಾ ಗಂಡಸರ ಹೆಂಗಸರ ಅಂತಲ್ಲ, ಇಬ್ರು ಸೇರಿದ್ರೇನೆ ಅದು ಸಂಬಂಧ. ಹೆಣ್ಮಕ್ಳು ಅವರು ಪ್ರಬುದ್ಧರಲ್ಲ, ಅವ್ರಿಗೆ ಅಂತ ಜ್ಞಾನದ ಕೊರತೆ ಇರ್ತದೆ, ಅಥವಾ ಅವರು ಅಬಳೆಯರು ಏನೋ ಹೊರಡಿಸಿದಾವೆ ಕೆಲವು, ಬೇಡ ಅವ್ರಿಗೆ. ಗಂಡಸರು ಕೊಡ್ಬೋದಲ್ಲ ಶಿಕ್ಷೆ ಪ್ರಮಾಣವನ್ನ. ಅಕ್ರಮ ಸಂಬಂಧದಲ್ಲಿ ರುಜುವಾತಾದ್ರೆ ಅದಕ್ಕೆ ಒಂದು ಶಿಕ್ಷೆ ಪ್ರಮಾಣವನ್ನು ಫಿಕ್ಸ್ ಮಾಡ್ಬೋದಲ್ಲ ನೀವು. ಈ ಸರ್ಕಾರಗಳು ಹಾಗೆ ಇದೆ, ಇವು ಶಾಸನಗಳು ಮಾಡಲ್ಲ, ಕೋರ್ಟ್ಗಳಿಗೆ ಗೊತ್ತಾಗಲ್ಲ. ಹಳೆ ಕಾನೂನುಗಳೇ ಕೋರ್ಟ್ ಹೋಗ್ತಾ ಇದೆ, ಇವರೇ ತಾನೇ ಶಾಸನ ಮಾಡೋದು. ಒಂದು ಸರ್ಕಾರ ಶಾಸನವನ್ನು ಮಾಡಿ ಅದನ್ನು ಅಪ್ಲೈ ಮಾಡಿದ ಮೇಲೆ ನ್ಯಾಯಾಲಯಗಳಿಗೆ ಅದು ಕನೆಕ್ಟ್ ಆಗುತ್ತೆ. ಅದರ ಆಧಾರದ ಮೇಲೆ ಅವು ಶಿಕ್ಷೆ ಕೊಡ್ತವೆ ಕಾನೂನುಗಳು. ಇವ್ರು ಕಾನೂನು ಮಾಡ್ಬೇಕಲ್ಲ, ಇವ್ರಿಗೆ ಎಷ್ಟಿರ್ತಾವೋ ಗೊತ್ತಿಲ್ಲ ಅಂತ ಸಂಬಂಧಗಳು. ಅದೊಂದು ದೊಡ್ಡ ಪ್ರಶ್ನೆ ಅಲ್ಲ. ಈಗ ಸಮಾಜವನ್ನು ನಾವು ಒಳ್ಳೆಯ ಸ್ಥಿತಿಯಲ್ಲಿ ತಗೊಂಡೋಗ್ಬೇಕಂದ್ರೆ ಏನಾದರೂ ಒಂದು ಪ್ರಬುದ್ಧವಾಗಿರ್ತಕ್ಕಂಥದ್ದು ಮತ್ತು ಫಾಸ್ಟ್ನೆಸ್ ಇರ್ತಕ್ಕಂಥ ಕಾನೂನು ಅವಶ್ಯಕತೆ ಇದೆ. ಈಗ ಹೆಲ್ಮೆಟ್ ಹಾಕ್ಲಿಲ್ಲ ಅಂತ 1,000 ರೂಪಾಯಿ ಫೈನ್ ಹಾಕಿದ್ರೆ ಕಂಪಲ್ಸರಿ ಒಂದಷ್ಟು ಜನ ಹೆಲ್ಮೆಟ್ ಹಾಕೊಂಡ್ಬರ್ತಾರೆ, ಇನ್ನು ಕೆಲವರು ಹಾಕೋದಿಲ್ಲ. ಆದರೆ ಹೆಲ್ಮೆಟ್ ಹಾಕ್ಲೇ ಇಲ್ಲ, ಗಾಡಿನೇ ಕಿತ್ಕೊಂತೀವಿ ಅಂತಕ್ಕಂಥ ಒಂದು ಕಾನೂನು ಏನಾದ್ರು ಪೊಲೀಸ್ ಅವ್ರ ಕೈ ಕೊಟ್ಟರೆ ನೀವು 100% ಎಲ್ಲರೂ ಹೆಲ್ಮೆಟ್ ಹಾಕ್ಕಂತಾರೆ. ಕಾನೂನಿಗೆ ಎದುರ್ತಾರೆ ನಮ್ಮ ದೇಶದಲ್ಲಿ. ಅದಕ್ಕೆ ವ್ಯವಸ್ಥೆ ಸರಿಯಾಗಿರ್ಬೇಕು ಅನ್ನೋದು. ಈ ಕಾನೂನು ಇಲ್ಲ ಅಂದರೆ ಯಾರು ಬೇಕಾದ್ರೂ ಸಾಯಿಸ್ತಾರೆ. ಅವು ಈ ಪಾಪ ಈ ಲೀಡರ್ಸ್ಗೂ ಗೊತ್ತಾಗಲ್ಲ. ಈ ಉದಾಹರಣೆಗೆ ಈ ಚಿಕ್ಕಬಳ್ಳಾಪುರದಲ್ಲಿ ಒಂದು ರೀಸೆಂಟಾಗಿ ಒಂದು ಘಟನೆ ನಡೀತು. 18 ವರ್ಷ ಆದ್ಮೇಲೆ ಅವರು ಮದುವೆ ಮಾಡ್ಕೊಬೇಕು. ಆ ಹುಡುಗ 16 ವರ್ಷಕ್ಕೆ ಲವ್ ಮಾಡಿದಾನೆ ಒಬ್ಬ ಹುಡುಗಿನ. ಅವ್ನಿಗೆ 18 ಆಗಿದೆ, ಹುಡುಗಿಗೆ 16. ಯಾವುದೋ ಬೇರೆ ಕಡೆಯಿಂದ ಇನ್ಸ್ಟಾಗ್ರಾಮಲ್ಲಿ ಪರಿಚಯ ಆಗಿ ಲವ್ ಮ್ಯಾರೇಜ್. ಹುಡುಗಿಗೆ ಮದುವೆ ಮಾಡ್ಕೊಂಡ್ ಬಂದವನೇ 1 ವರ್ಷ ಯಾರಿಗೂ ಏನು ಗೊತ್ತಿಲ್ಲ, ಆಸ್ಪತ್ರೆಗಳ ತನಕ ಹೋಗಿಲ್ಲ, ಅವನು ಮನೆಯಲ್ಲೇ ಇದ್ದಾರೆ. 8 ತಿಂಗಳ ಗರ್ಭಿಣಿ ಆ ಹುಡುಗಿ. ಆ 8 ತಿಂಗಳ ಗರ್ಭಿಣಿ ಆದ್ಮೇಲೆ ಒಂದು ದಿವಸ ಜ್ವರ ಏನೋ ಸ್ಟಾರ್ಟ್ ಆಗಿದೆ ಆ ಹುಡುಗಿಗೆ. ಆಸ್ಪತ್ರೆಗೆ ಹೋಗಿದ್ದಾರೆ, ಚೆಕಪ್ ಮಾಡಿಸಿದಾಗ ಜ್ವರ ಬಂದಿದೆ ಅಂತ ಹೇಳಿದ್ದಾರೆ. ಈ ಆಧಾರ್ ಕಾರ್ಡ್ ಎಲ್ಲ ಚೆಕ್ ಮಾಡಿದ್ರೆ ಹುಡುಗಿಗೆ ಏಜ್ ಕಮ್ಮಿ ಇದೆ. ಆವಾಗ ಇಂಟಿಮೇಷನ್ ಮಾಡಿ ಅವರೆಲ್ಲ ಸಂಬಂಧಪಟ್ಟ ಅಧಿಕಾರಿಗಳೆಲ್ಲ ಬಂದ್ಬಿಟ್ಟು ಆ ಹುಡುಗಿನ ಅವರ ಒಂದು ಕಸ್ಟಡಿಗೆ ತಗೊಂಡು ಯಾವುದೋ ಬಾಲವಸತಿ ಅನ್ನೋ ಇದೆ ಚಿಕ್ಕಬಳ್ಳಾಪುರಕ್ಕೆ, ಅಲ್ಲಿ ಆ ಹುಡುಗಿನ ಟ್ರಾನ್ಸ್ಫರ್ ಮಾಡಿದ್ದಾರೆ. ಆ ವಿಚಾರವನ್ನು ತಿಳಿದು ಈ ಹುಡುಗನ ಬರಕ್ಕೆ ಕೇಳಿದ್ದಾರೆ. ಈತ ಎದುರ್ಕೊಂಡ್ಬಿಟ್ಟವನಿ, ನನಗಿನ್ನೇನಾಗುತ್ತೋ ಏನೋ ಗೊತ್ತಿಲ್ಲ ಅಂತ ವಿಷ ಕೂಡ ಸತ್ತೋಗೋಣ. 4 days ಆಯ್ತು, 4-5 days ವಿಷ ಕೂಡ ಸತ್ತೋಗೋಣ. ಈಗ ಆ ಹುಡುಗಿಗೆ 8 ತಿಂಗಳು, ಇವನು ಸತ್ತೋದ. ಏನಿದು ಕಾನೂನು? ಅಲ್ಲ, ಎಂಥ ಪರಿಸ್ಥಿತಿಗಳು ಇಲ್ಲಿ ನೋಡಿದ್ರೆ ಇದಕ್ಕೆ ತದ್ವಿರುದ್ಧ. ಅವನಿಗೆ 2 ಮಕ್ಕಳು,
ಇಬ್ಬರು ಮಕ್ಕಳು ತಂದೆ ಅವನು. ಆ ಮನೆ ದುರಂತ. ಕಾನೂನುಗಳು ಬಲವಾಗಿಲ್ಲ ಅಂತಂದ್ರೆ ಯಾಕೆ ಅದಕ್ಕೆ ಕಠೋರವಾಗಿರ್ಬೇಕು ಅಂತ ಕಾನೂನುಗಳು ಬಯಸ್ತಾರೆ ಕೆಲವರು. ಎದುರ್ಕೊಬೇಕು. ಒಂದು ತಪ್ಪು ಮಾಡ್ಬೇಕಂತಂದ್ರೆ ಭಯ ಇರ್ಬೇಕು ನಮ್ಮಲ್ಲಿ. ಕಾನೂನಿಗಿಂತ ಮಿಗಿಲಾದ ಈ ವ್ಯವಸ್ಥೆಯಲ್ಲಿ ಯಾರೂ ಇಲ್ಲ, ಯಾವನು ದೊಡ್ಡವನಲ್ಲ ಕಾನೂನಿಗಿಂತ ಅಂತ. ಆದ್ರೆ ಇವತ್ತು ತಪ್ಪುಗಳು ಹೇಗಾಗ್ತಾ ಇದೆ, ಕರೋನಾಗಿಂತ ಡೇಂಜರ್. ಕರೋನಾ ಬಂದ್ರೆ ಮನೇಲಿ ಯಾರೋ ಒಬ್ಬ ಸತ್ತು ಹೋಗೋನು ಒಂದು ಮನೆಗೆ. ಇವಾಗ ಎಂಟೈರ್ ಮನೆನೇ ಹಾಳು ಮಾಡ್ತಾ ಇದೆ ಈ ಸಂಬಂಧಗಳಿಂದ. ಈ ಒಂದು ತುಂಬಾ ಗಮನಕ್ಕೆ ಬಂದಿರ್ತದೆ. ಸೊಸೈಟಿಯಲ್ಲಿ ಇಂಥವುಗಳಿಂದ ಕೊಳೆಗಳು ಆಗ್ತಾ ಇದೆ, ಮತ್ತೆ ಸಂಸಾರಗಳು ಹಾಳಾಗ್ತಾ ಇದೆ. ಸರ್ಕಾರಗಳು ನೀವನ್ನ ಮನಗಾನ್ಬೇಕು. ಒಳ್ಳೊಳ್ಳೆ ಕಾನೂನುಗಳು, ಶಾಸನಗಳು ತರಬೇಕು. ಇದಕ್ಕೋಸ್ಕರ ಸಪ್ರೇಟ್ ಆಗಿರ್ತಕ್ಕಂಥ ಕಾನೂನುಗಳು, ನ್ಯಾಯ ವ್ಯವಸ್ಥೆಗಳನ್ನ ಸ್ಥಾಪನೆ ಮಾಡಿ ಉತ್ತಮ ಆರೋಗ್ಯಕರ ಸಮಾಜಕ್ಕೆ ನಾಂದಿ ಆಡಬೇಕು. ಅದನ್ನು ಬಿಟ್ಟು ಈ ಥರನೇ ಇವಕ್ಕೆ ಸರ್ಕಾರಗಳಿಗೂ ಸಂಬಂಧ ಇಲ್ಲ, ಹಂಗೆ ಇದಾವೆ. ಎಂಟೈರ್ ವ್ಯವಸ್ಥೆನೇ ಕುಲಗೆಟ್ಟೋಗಿದೆ. ಜೊತೆಗೆ ಶಾಲಾ ಮಟ್ಟದಲ್ಲಿ ಈ ದೈಹಿಕ ಶಿಕ್ಷಣ ಮಕ್ಕಳಿಗೆ ಫಿಟ್ನೆಸ್ ಹೇಗಿರಬೇಕು, ಫಿಟ್ನೆಸ್ ಅಲ್ಲ ತಲೆ ಹೇಗಿರಬೇಕು ಅಂತ, ಮನಸ್ಸು ಹೇಗಿಟ್ಕೋಬೇಕು ಅಂತ. ಆಮೇಲೆ ಇನ್ನೂ ಕೆಲವರು ಚರ್ಚೆ ಮಾಡ್ತಾ ಇದ್ರಿ ಇತ್ತೀಚಿನ ದಿನಗಳಲ್ಲಿ ಈ ಲೈಂಗಿಕ ಶಿಕ್ಷಣದ ಬಗ್ಗೆ ಮಕ್ಕಳಿಗೆ ಪಾಠ ಹೇಳಿ. ನೀವು ಲೈಂಗಿಕ ಶಿಕ್ಷಣದ ಬಗ್ಗೆ ಏನು ಮಾಡೋದು ಬೇಡ. ಅಲ್ಲಿ ಶಾಲೆಗಳಲ್ಲಿ ಆಲ್ರೆಡಿ ಮೊಬೈಲ್ಗಳು ಬಂದು ಅವರೇ ಕಲ್ತ್ಕೊಂಡಿದ್ದಾರೆ ಲೈಂಗಿಕ ಶಿಕ್ಷಣ ಅಂದ್ರೆ ಏನು ಅಂತ. ನೀವೆಲ್ಲ ಮಾಡಬೇಕಾಗಿರೋದು ಒಂದೇ ಸರ್ಕಾರದಿಂದ. ಅದು ಎಷ್ಟು ಜನ ಹೇಳಿದ್ರಿಗೂ ಅರ್ಥ ಆಗುತ್ತೋ ಹೋಗಲು ಆ ತಜ್ಞರೇ. ಈಗ ಯಾವುದೇ ಒಂದು ಪ್ರತಿ ಒಂದು ಇಲಾಖೆಗೂ ಕೂಡ ನೀತಿ ತಜ್ಞರು ಇರ್ತಾರೆ. ರೂಪನೆ ಮಾಡ್ಲಿಕ್ಕೇನೆ ಒಬ್ರು ಏನಂತಾರೆ ಅವ್ರನ್ನ, ದೊಡ್ಡ ದೊಡ್ಡ ಸೈಂಟಿಸ್ಟ್ಗಳು ತರ ಇರ್ತಾರ. ಅವ್ರಿಗೆ ಇಂಥ ವಿಚಾರಗಳು ತಲೆಗೊಳಿಬೇಕು. ಆ ವಿಚಾರದಲ್ಲಿ ಲೈಂಗಿಕ ಶಿಕ್ಷಣ ಪಕ್ಕಕ್ಕೆ ಬಿಡಿ, ನೀವು ಬೇಕಾಗಿಲ್ಲ. ಅದೆಲ್ಲ ಪ್ರಾಣಿ ಪಕ್ಷಿಗಳಿಗೂ ಇದೆ, ಮನುಷ್ಯರಿಗೂ ಬಂದ್ಬಿಡ್ತದೆ ಆ ಶಿಕ್ಷಣ. ಅದ್ರ ಬಗ್ಗೆ ಏನು ಪಾಠ ಬೇಕಾಗಿಲ್ಲ. ಅದನ್ನು ಬಿಟ್ಟು ಕಾನೂನು ಶಿಕ್ಷಣ ಕೊಡಬೇಕು ಮಕ್ಕಳಿಗೆ. ಕೊಡಿ, ಈಗಲಿಂದನೇ ಕೊಡಿ. 2-3ನೇ ಕ್ಲಾಸ್ನಿಂದ ಕೊಟ್ಟರು ಒಳ್ಳೇದೇನೆ. ನಾವು ಚಿಕ್ಕ ಮಕ್ಕಳಿಂದ ನೋಡ್ಬೇಕಾದ್ರೆ ಆ ಹುಡುಗರಿಗೆ ಆ ಒಂದು 3ನೇ ಕ್ಲಾಸ್ಗೆ ಆ ಮೆಂಟಾಲಿಟಿ ಬರ್ತದೆ. ಆ ಹುಡುಗಿ ನನ್ನವಳು, ಈ ಹುಡುಗ ನನ್ನವನು, ಅಥವಾ ನಾನು ಲವ್ ಮಾಡ್ತಾ ಇದ್ದೀನಿ. 3ನೇ ಕ್ಲಾಸ್ ಮಕ್ಕಳಿಗೆ ಲವ್ ಬೇಕೀಗ. 3ನೇ ಕ್ಲಾಸ್ ಅಲ್ಲಿಂದ ಸ್ಟಾರ್ಟ್. ಈಗ 5, 6, 7, 8, 9 ಅಲ್ಲಿ ತನಕ ಏನೇನಾಗ ಆಗೋಗುತ್ತೋ. ಈಗಿದ್ದು ಫೋರ್ಸ್ ಜಾಸ್ತಿ ಈಗ. ಇದನ್ನ ಸರ್ಕಾರಗಳು ಕೂಡ ಅರ್ಥ ಮಾಡ್ಕೊಬೇಕು. ಈ ವಿಚಾರದ ಬಗ್ಗೆ ಕಾನೂನು ಶಿಕ್ಷಣ ಹೆಣ್ಣು ಮಕ್ಕಳ ಹತ್ರ ಗಂಡು ಮಕ್ಕಳು ಹೇಗಿರ್ಬೇಕು, ಅಥವಾ ಹೆಣ್ಣು ಮಕ್ಕಳ ಹತ್ರ ಗಂಡು ಮಕ್ಕಳೇ ಅಷ್ಟೇ ಅಲ್ಲ, ಗಂಡು ಮಕ್ಕಳ ಹತ್ರ ಕೂಡ ಹೆಣ್ಣು ಮಕ್ಕಳು ಯಾವ ಥರ ಅವರ ಒಂದು ಏನಂತಾರೆ ಸ್ನೇಹಪೂರ್ವಕವಾಗಿರ್ತಕ್ಕಂಥ ಸಂಬಂಧವನ್ನು ಇಟ್ಕೊಬೇಕು. ಈಗಲಿಂದನೇ ಪಾಠ ಮಾಡ್ಬೇಕು ನೀವು 4ನೇ ಕ್ಲಾಸ್ 3ನೇ ಕ್ಲಾಸಿಂದ. ಇಲ್ಲಾಂದ್ರೆ 10ನೇ ಕ್ಲಾಸ್ ಅವ್ನಿಗೆ ಇಂಗ್ಲೀಷ್ ಹೇಳ್ಕೊಟ್ಟಂಗಿರ್ತದೆ ನಿಮ್ಮ ಕಾನೂನುಗಳು. ಆವಾಗ ದೊಡ್ಡವರಾಗಿರ್ತಾರೆ, ಅವ್ರಿಗಿರ್ತಕ್ಕಂಥ ಮೆಂಟಾಲಿಟಿಗೆ ಆ ಕಾನೂನುಗಳು ಬೊಗ್ಗಲ್ಲ. ಅದು ಕರ್ಮ ಈ ದೇಶದಲ್ಲಿ. ಅದಕ್ಕೆ ಚಿಕ್ಕ ಮಕ್ಕಳು 3ನೇ ಕ್ಲಾಸಿಂದನೇ ಹೇಳ್ಕೊಡಿರ್ಬೇಕಾದ್ರೆ ಹೆಣ್ಮಕ್ಳಿಗೆ ಈ ಥರ ರೆಸ್ಪೆಕ್ಟ್ ಕೊಡಬೇಕು, ಅವ್ರ ಪಕ್ಕದಲ್ಲಿ ಕೂತ್ಕೊಂಡ್ರೆ ಈ ಥರ ಬಿಹೇವ್ ಮಾಡಬೇಕು, ಇಲ್ಲ ನೀವು ಗಂಡು ಮಕ್ಕಳಿಗೆ ರೆಸ್ಪೆಕ್ಟ್ ಕೊಡಬೇಕು, ಇಲ್ಲ ಈ ಥರ ಏನಾದ್ರು ತಪ್ಪು ಮಾಡಿದ್ರೆ ಇಷ್ಟು ಜನ ಜೈಲಿಗೆ ಹೋಗ್ತಾರೆ, ಹೆಣ್ಮಕ್ಳಿಗೆ ಯಾರು ಟಾರ್ಚರ್ ಕೊಟ್ಟರೆ ಜೈಲಿಗೆ ಹೋಗ್ತಾರೆ, ಆ ಥರದವೆಲ್ಲ ತಿಳಿಸ್ಬೇಕು. ಆವಾಗ ಎದುರ್ಕೊಂಡಾದರೂ ಹೆಣ್ಮಕ್ಳ ಬಗ್ಗೆ ಒಂದು ಸ್ವಲ್ಪ ಇದಾಗಿರ್ತಾರೆ. ಇಲ್ಲ ಅಂತಂದರೆ ನೀವು ಮಾಡೋ ಪಾಠಗಳಿಗೆ, ನಿಮ್ಮ ಕಾಲೇಜುಗಳಿಗೆ, ಇವತ್ತಿರ್ತಕ್ಕಂಥ ಮನಸ್ಥಿತಿಗಳಿಗೆ ಗೊಬ್ಬೆದ್ದು ನಾರೋದ್ದೋಗ್ತದೆ ದೇಶ. ಎಲ್ಲ ಮಕ್ಕಳಲ್ಲೂ ಈಗ ಸಾವಿಲ್ಲದ ಮನೆಯಲ್ಲಿ ಸಾಸಿವೆ ತಂದಂಗೆ, ಬುದ್ಧ ಹೇಳ್ದಂಗೆ ಸಾವಿಲ್ಲದೆ ಇರುವ ಮನೆಯಲ್ಲಿ ಸಾಸಿವೆ ಹೆಂಗೆ ಸಿಗಲ್ವೋ, ನಾಳೆ ಬೆಳಗ್ಗೆ ಕುಳುಗಿಟ್ಟು ಹೋಗಿರ್ತಕ್ಕಂಥ ಹೆಣ್ಣು ಮಕ್ಕಳ ಮನೆಗಳಲ್ಲಿ ಯಾರು ಕೂಡ ಉಳಿಯಲ್ಲ. ಸಮಾಜವನ್ನ ನಾವು ಕಡಿವಾಣ ಹಾಕ್ಬೇಕು. ಒಂದು ಬೆಳೆ ಇಟ್ಟಾಗ ಅದಕ್ಕೆ ರೋಗಗಳು ಬರ್ತವೆ, ಕಂಟ್ರೋಲ್ ಮಾಡ್ಬೇಕು ನಾವು ಒಳ್ಳೊಳ್ಳೆ ಔಷಧಿಗಳು ಹೊಡೆದು. ಸಮಾಜಕ್ಕೂ ಕೂಡ ಇದು ದೊಡ್ಡ ಪಿಡುಗು, ಅಕ್ರಮ ಸಂಬಂಧ ಅಂತಕ್ಕಂಥದ್ದು. ಇದ್ರ ಬಗ್ಗೆ ಸರ್ಕಾರ ಗಮನ ಕೊಡಿ. ಬಂದಿರ್ತವೆ ಎಷ್ಟೋ ವಿಚಾರಗಳು. ಇವತ್ತು ಕ್ರೈಮ್ ಜಾಸ್ತಿ ಆಗಿರೋದು ಅದ್ರ ಮೇಲೆ ಗೊತ್ತಾಗಲ್ಲ. ಸುಮ್ಮನೆ ಕೇಸುಗಳು ಮಾಡೋದು, ಜೈಲಿಗೆ ಹಾಕ್ತಕ್ಕಂಥದ್ದು ಅಲ್ಲ ನಮ್ಮ ಕೆಲಸ. ಒಳ್ಳೆ ಸಮಾಜವನ್ನು ನಿರ್ಮಾಣ ಮಾಡ್ತಕ್ಕಂಥದ್ದು ಕೂಡ ನಮ್ಮ ಸರ್ಕಾರಗಳ ಕೆಲಸ, ನಮ್ಮ ಜನರ ಕೆಲಸ. ಜನ ಯಾವಾಗ ತಿಳ್ಕೊಂತಾರೆ ನಮ್ಗೆ ಗೊತ್ತಿಲ್ಲ. ಜನ ಅಂತೂ ಅವಕ್ಕೆ ಕಾನೂನೇ ಬೇಕು, ಇಲ್ಲಾಂದ್ರೆ ಅವು ತಿಳ್ಕೊಳ್ಳಲ್ಲ. ಸರ್ಕಾರಗಳು ಕೂಡ ಇದನ್ನು ದೊಡ್ಡದಾಗಿ ಒಂದು ಸ್ವಲ್ಪ ಒಳ್ಳೆ ಕಾನೂನು ಮಾಡಿ ಇದಕ್ಕೆ ನೋಡೋಣ ಮುಂದಿನ ದಿನಗಳಲ್ಲಿ ಇದು ಏನಾಗುತ್ತೆ. ಅಥವಾ ಬರ್ತಾ ಒಂದು ದಿವಸ ಇದಕ್ಕೆ ಅಂತೇಳಿ ಸಪ್ರೇಟ್ ಕಾನೂನುಗಳು ಮಾಡಬೇಕಾಗ್ತದೆ. ಈ ಗುಜರಾತ್ನಲ್ಲಿ ಒಂದು ಹೊಸ ಕಾನೂನು ತಂದವರಂತೆ ಮೊನ್ನೆ. ಲವ್ ಮ್ಯಾರೇಜ್ ಆಗ್ಬೇಕಾದ್ರೆ ಅಪ್ಪ ಅಮ್ಮನ ಒಪ್ಪಿಸಿ ಮದುವೆ ಮಾಡ್ಕೊಬೇಕು, ಇಲ್ಲಾಂದ್ರೆ ಅದು ಮಾನ್ಯ ಅಲ್ಲ ಅಂತ. ಮಾನ್ಯತೆ ಕೊಡಲ್ವಂತೆ ಅವ್ರ ಪರ್ಮಿಷನ್ ಇಲ್ಲ ಅಂದ್ರೆ. ನಾಳೆ ಬೆಳಗ್ಗೆ ಈ ಇಲ್ಲಿಗಲ್ ರಿಲೇಷನ್ಶಿಪ್ಪು, ಅಕ್ರಮ ಸಂಬಂಧಗಳು ಇವೆಲ್ಲ ಕೂಡ ಆ ಪಟ್ಟಿಯಲ್ಲೇ ಬರ್ಬೋದೇನೋ. ನಮ್ಮ ಸರ್ಕಾರದಲ್ಲಿ, ಕರ್ನಾಟಕದಲ್ಲಿ ಇಲ್ಲಿ ತನಕ ಕೂಡ
ಸರ್ಕಾರ ಅದು ಜಡತ್ವ ಬಂದ್ಬಿಟ್ಟಿದೆ, ಕಲ್ಲು ಹೃದಯ ಅದಕ್ಕೆ. ಯಾವ ಕಾನೂನುಗಳು ಬರ್ತಾ ಇಲ್ಲ ಹೊಸದಾಗಿ. ಅದ್ರ ಪಾಡದರದು. ನೋಡೋಣ. ಮುಂದಿನ ದಿನಗಳಲ್ಲಿ ಇದೇ ಒಂದು ದೊಡ್ಡ ಪಿಡುಗಾದರೂ ಸಮಾಜಕ್ಕೆ ಕಾಡಿದ್ರೂ ನಾವು ಆಶ್ಚರ್ಯ ಪಡಬೇಕಾಗಿಲ್ಲ ಅಂತೇಳಿ ನಾನು ವಿಚಾರ ಮುಗಿಸ್ತಾ ಇದ್ದೀನಿ.